ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನುಗ್ಗೆಕಾಯಿ ತಂದಿರ್ತೀವಿ, ಹಾಗೆ ಇಕ್ಕಿದ್ರೆ ಇಕ್ಕೋಕ್ಕಾಗಲ್ಲ, ಫ್ರಿಜ್ಜಲ್ಲಿ ಕಟ್ ಮಾಡೇ ಇಕ್ಕಬೇಕು. ಹಾಗೆ ಇಡೋಕ್ಕಾಗಲ್ಲ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಅದ್ರ ಮೇಲೆ ನಾರೆಲ್ಲ ತೆಗ್ದಾಕ್ಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಅಡುಗೆ ಎಣ್ಣೆ ಸವರ್ಬಿಟ್ಟು ಆ ಕಡೆ ಈ ಕಡೆ ನೋಡಿ ಆ ಥರ ಎಣ್ಣೆ ಸವರ್ಬಿಟ್ಟು ಇಡೋದ್ರಿಂದ ಎಷ್ಟು ದಿನ ಬೇಕಾದರೂ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಬೋದು ಫ್ರಿಜ್ಜಲ್ಲಿ. ನೋಡಿ, ಈ ರೀತಿ ಸ್ಟೋರ್ ಮಾಡೋದ್ರಿಂದ ವಾರ ಬೇಕಾದರೂ ಏನೂ ಆಗೋದಿಲ್ಲ, ಹಾಗೇ ಇರುತ್ತೆ. ಈಗ ಇನ್ನೊಂದು ಟಿಪ್ಸು ನೋಡಿ, ಹಾಗಲಕಾಯಿ ತಂದಿರ್ತೀವಿ, ಹಾಗೆ ಇಟ್ಟರೆ ಕವರಲ್ಲಿ ಹಾಕ್ಬಿಟ್ಟು ಒಂಥರ ಎಲ್ಲ ಬೂಸ್ಟ್ ಬಂದಂಗೆ ಆಗೋಗ್ಬಿಡುತ್ತೆ, ಇಲ್ಲಾಂದರೆ ಹಣ್ಣಾಗಿ ಆಗೋಗುತ್ತೆ. ನೋಡಿ, ಈ ರೀತಿ ಒಂದೆರಡು ಟಿಶ್ಯೂ ಪೇಪರ್ ಹಾಕ್ಕೊಂಬಿಟ್ಟು 2 ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ ನೋಡಿ. ಕೊನೆ ಆ ಕಡೆ ಈ ಕಡೆ ಮುರಿದಾಕಬೇಕು, ಇಲ್ಲಾಂದರೆ ಟಿಶ್ಯೂ ಪೇಪರ್ ಕಟ್ಟಾಗೋಗುತ್ತೆ. ನೋಡಿ, ಆ ರೀತಿ ಹಾಕ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಎಲ್ಲ ಫೋಲ್ಡ್ ಮಾಡ್ಕೋಬೇಕು. ಎರಡನ್ನೂ ಎಷ್ಟಾದರೆ ಅಷ್ಟು ಅದರಲ್ಲಿ ಇಟ್ಕೊಂಡು ಒಂದೆರಡು ಹಾಕ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ನಾನು 2 ಆ ರೀತಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಕವರ್ ತೊಗೊಂಡಿದ್ದೀನಿ, ಇಲ್ಲ ಕವರು ಇಲ್ಲಾಂದರೆ ಒಂದು ಬಾಕ್ಸು ಇಲ್ಲಾಂದರೆ ಬ್ಯಾಗ್ ಆದರೂ ಪರವಾಗಿಲ್ಲ, ಹಾಕ್ಬಿಟ್ಟು ಆ ರೀತಿ ಕಟ್ಟಿಡೋದ್ರಿಂದ ಒಂದು 5-6 ದಿವಸ ಬೇಕಾದರೂ ಏನೂ ಆಗೋದಿಲ್ಲ. ಹಾಗೆ ಇಟ್ಬಿಟ್ರೆ ಬೇಗ ಹಣ್ಣಾಗೋಗುತ್ತೆ, ಇಲ್ಲಾಂದರೆ ಒಂಥರ ಎಲ್ಲ ಬೂಸ್ಟ್ ಬಂದಂಗೆ ಆಗುತ್ತೆ. ನೋಡಿ, ಇನ್ನೊಂದು ಟಿಪ್ಸು, ಬಿಸ್ಕೆಟ್ ತಂದಿರ್ತೀವಿ, ಪ್ಯಾಕೆಟು ಬಿಚ್ಚಿಬಿಟ್ಟು ಹಾಗೆ ಮಡಗಿಬಿಟ್ರೆ ಸಾಕು, ಮೆತ್ತಗೆ ಹೋಗುತ್ತೆ ಬಿಸ್ಕೆಟ್ ಎಲ್ಲನೂ. ನೋಡಿ, ಓಪನ್ ಮಾಡಿದ್ಮೇಲೆ ಬಿಸ್ಕೆಟ್ಗಳು ತೊಗೊಂಡ್ಬಿಟ್ಟು ನೋಡಿ ಆ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಮೆತ್ತಗೆ ಆಗಲ್ಲ, ಚೆನ್ನಾಗಿರುತ್ತೆ. ನೋಡಿ, ಚಾಕು ಶಾರ್ಪಾಗಿರಲ್ಲ, ಮಂಡ್ಯಾಗಿ ಹೋಗಿರುತ್ತೆ. ಆಗ ಏನು ಮಾಡಬೇಕಂದ್ರೆ ಚಿಕ್ಕದು ಒಳ್ಳೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಇವಾಗ ಚಿಕ್ಕದು, ಇಲ್ಲಾಂದರೆ ಒಂದು ಕಲ್ಲಾದರೂ ಪರವಾಗಿಲ್ಲ. ನೋಡಿ, ಆ ರೀತಿ ಸೈಡಿಗೆ ತಿರ್ಗಿಸ್ಕೊಂಬಿಟ್ಟು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ತಿರ್ಸ್ಕೊಂಬಿಟ್ಟು ಅದ್ರ ಮೇಲೆ ಉಪ್ಪು ಸ್ವಲ್ಪ ಹಾಕ್ಕೋಬೇಕು, ಪುಡಿ ಉಪ್ಪು ಹಾಕ್ಕೊಂಡು ಅದ್ರ ಮೇಲೆ ಉಜ್ಜುತ್ತಾ ಇದ್ದರೆ ಸಾಕು, ಶಾರ್ಪ್ ಆಗುತ್ತೆ. ನೋಡಿ, ನಾನು ವೀಡಿಯೋದಲ್ಲಿ ತೋರಿಸೋ ಥರ ಉಜ್ಜುತ್ತಾ ಇದ್ದರೆ ಸಾಕು, ಶಾರ್ಪ್ ಆಗುತ್ತೆ ಚೆನ್ನಾಗಿ. ಅರಿಯೋದೇ ಇಲ್ಲ ಶಾಕು ಅಂದಾಗ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಅರಿಯುತ್ತೆ. ನೋಡಿ, ಶಾರ್ಪ್ ಆಗಿದೆ. ಎರಡನ್ನೂ ನಾನು ಅದೇ ರೀತಿ ಶಾರ್ಪ್ ಮಾಡ್ಕೊತೀನಿ. ನೋಡಿ, 2 ಅದೇ ರೀತಿ ಶಾರ್ಪ್ ಮಾಡ್ಕೊಂಡಿದ್ದೀನಿ, ಶಾರ್ಪ್ ಆಗಿರುತ್ತೆ, ಚೆನ್ನಾಗಿ ಅರಿಯುತ್ತೆ. ನೋಡಿ, ಚೆನ್ನಾಗಿ ಶಾರ್ಪ್ ಆಗಿದೆ. ಇವಾಗ ನೋಡಿ ಯಾವ ರೀತಿ ಆಗಿದೆ ಅಂತ ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ. ಈಗ ನೋಡಿ, ಯಾವುದಾದ್ರೂ ಒಂದು ಆಲೂಗಡ್ಡೆ ತಗೊಂಬಿಟ್ಟು ಅದು ಕೆಟ್ಟೋಗ್ತಾ ಇದೆ, ಮೆತ್ತಗೆ ಆಗೋಗಿದೆ ಆಲೂಗಡ್ಡೆ, ವೇಸ್ಟ್ ಆಗಿ ಬಿಸಾಕೋದು, ಅದನ್ನ ತೊಗೊಂಡಿದ್ದೀನಿ ನಾನು. ಅದರ ನೋಡಿ ಚೆನ್ನಾಗಿ ಕಟ್ ಮಾಡಿಬಿಟ್ಟು ನೋಡಿ ಆ ಥರ ಸಣ್ಣಕ್ಕೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಉಜ್ಜಬೇಕು. ನೋಡಿ, ಒಂದು 5 ನಿಮಿಷ ಉಜ್ಜಿಬಿಟ್ರೆ ಸಾಕು. ಒಂದು 2 ನಿಮಿಷ, 5 ನಿಮಿಷ ಅಲ್ಲ, ಒಂದು 2 ನಿಮಿಷ ಉಜ್ಜಿದ್ರೆ ಸಾಕು. ನೋಡಿ, ಅದ್ರ ಮೇಲೆ ಇರೋದೆಲ್ಲ ಕಪ್ಪಕ್ಕೆ ಇರೋದೆಲ್ಲ ಹೊರಟೋಗುತ್ತೆ ಉಜ್ಜುತ್ತಾ ಇದ್ದರೆ. ಈಗ ನೋಡಿ, ಅದನ್ನ ಸ್ವಲ್ಪ ರಬ್ ಮಾಡಿಬಿಟ್ಟು ಸ್ಟೀಲ್ ನಾರಲ್ಲಿ ಉಜ್ಜಿಬಿಟ್ರೆ ಸಾಕು, ಕ್ಲೀನಾಗಿ ಹೊರಟೋಗುತ್ತೆ. ನೋಡಿ, ಶಾರ್ಪಾಗೂ ಸಹ ಇರುತ್ತೆ, ಕ್ಲೀನಾಗಿ ಇರುತ್ತೆ. ನೋಡಿ ಯಾವ ಥರ ಇತ್ತು, ಈಗ ಯಾವ ರೀತಿ ಆಗಿದೆ ಅಂತ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಸವರ್ಬಿಟ್ಟು ಇಡೋದ್ರಿಂದ ಕಿಲ್ಬು ಅನ್ನೋದು ಹಿಡಿಯೋದಿಲ್ಲ, ಸ್ವಲ್ಪ ದಿನ ಚೆನ್ನಾಗಿರುತ್ತೆ. ನೋಡಿ, ಈಗ ಶಾರ್ಪಾಗಿದೆ. ನೋಡ್ಕೊಂಡು ನಿಧಾನವಾಗಿ ಉಜ್ಕೋಬೇಕು ಎಣ್ಣೆಯನ್ನು, ಇಲ್ಲಾಂದರೆ ಕೈಗೆ ತಗಲುತ್ತೆ. ನೋಡ್ಕೊಂಡು ನಿಧಾನವಾಗಿ ಹಚ್ಕೋಬೇಕು ಅಷ್ಟೇ.